ಎಸ್ ವೀಕ್ಷಕ ನಮಸ್ಕಾರ. ನಾನು ಮೈಸೂರು ಜಿಲ್ಲಾ ವರದಿಗಾರ ಸವಾಲ್ ಟಿವಿ ಪ್ರದೀಪ್ ಸರ್ ಕೂಡ ನಾನು ಅವ್ರಿಗೆ ಶುಭಾಶಯ ಕೋರ್ತೀನಿ. ಯಾಕೆ ನಿಮ್ಮ ಮಾಧ್ಯಮ ಮಿತ್ರನ ಇವತ್ತು ಜಿಲ್ಲಾ ಮಟ್ಟದ ಕಮಿಟಿಗೆ ಸೇರಿಸ್ಕೊಂಡಿದ್ದಾರೆ. ಜೊತೆಗೆ ಗ್ರಾಮಾಂತರ ಸಂಚಾಲಕನಾಗಿ ರಾಜ್ಯ ಕಮಿಟಿಯವರು ಜಿಲ್ಲಾ ಕಮಿಟಿಗೆ ಸೇರಿಸ್ಕೊಂಡಿದ್ದಾರೆ. ರಾಜಶೇಖರನ್ ಅವರು ಅವ್ರನ್ನ ಒಂದೆರಡು ಮಾತಾಡ್ಸೋಣ. ಸರ್ ನಮಸ್ಕಾರ. ಇವತ್ತು ಇಡೀ ರಾಜ್ಯದಲ್ಲಿ ಎಷ್ಟೋ ಪತ್ರಿಕಾ ಸಂಘಟನೆಗಳು ಬಂದು ಹೋದ್ರು ಸರ್, ಕೆಲವೊಂದು ಇದಾವೆ. ಹಾಗಾಗಿ ತಾವು ಈ 7 ತಿಂಗಳ ಬರೀ ಮಗು ಸರ್ ಇದು ಆಯ್ತು. ಇಷ್ಟು ಮಟ್ಟಿಗೆ ರಾಜ್ಯದಲ್ಲಿ ಎಲ್ಲ ಕಡೆ ಸಂಚಲನೆ ಮಾಡಿ ಇವತ್ತು ನಿಮ್ಮ ರಾಜ್ಯ ಕಮಿಟಿಯವರು ಇಷ್ಟು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಕೂಡ ಮಾಡಿದ್ರು. ಡಿ.ಕೆ. ಶಿವಕುಮಾರ್ ಸರ್ ಬಂದಿದ್ರು, ಎಲ್ಲ ಆಡಳಿತ ಪಕ್ಷದವರು ಕೂಡ ಬಂದಿದ್ರು, ಹಾರೈಸಿದ್ರು. ದೊಡ್ಡ ಮಟ್ಟದ ಕಾರ್ಯಕ್ರಮ ತಾವು ಮಾಡಿದ್ರಿ. ಎಲ್ಲ ಮಾಧ್ಯಮಗಳು ಕೂಡ ಅದು ಪ್ರಚಾರ ಆಯಿತು. ಮತ್ತೆ ಈ ಮುಂದಿನ ದಿನಗಳಲ್ಲಿ ತಾವು ಏನು ಮಾಡಬೇಕು ಅಂತಿದೆ ಸರ್? ಕರ್ನಾಟಕ ಮಾಧ್ಯಮ ಪತ್ರಿಕಾ ಸಂಘದಲ್ಲಿ ಸುಮಾರು 28 ಜಿಲ್ಲೆಗಳಲ್ಲಿ 2700 ಜನ ಸದಸ್ಯರು ಮಾಡಿದ್ವಿ. ನಮ್ಮ ಆದಷ್ಟು ನೈಜ ಪತ್ರಕರ್ತರನ್ನ ಇದನ್ನು ಮಾಡಬೇಕು. ಮತ್ತು ಏನು ಸರ್ಕಾರದಿಂದ ವಂಚಿತರಾಗಿದ್ದಾರಲ್ಲ ಅಂಥ ಪತ್ರಕರ್ತರಿಗೆ ಸೌಲಭ್ಯ ಕೊಡಬೇಕು ಅಂತ ಬೇರೆ ಉದ್ದೇಶಪೂರ್ವಕನೇ ನಾವು ಇದನ್ನು ಮಾಡ್ತಾ ಇದ್ವಿ. ಈಗಾಗಲೇ ನಾವು 28 ಜಿಲ್ಲೆಯಲ್ಲಿ ಸುಮಾರು 2000 ಚಿಲ್ಲರೆ ಸದಸ್ಯರಾಗುವ ಮೂಲಕ ಸುಮಾರು ಕೇವಲ 5 ತಿಂಗಳಲ್ಲಿ ಇಷ್ಟು ಸದಸ್ಯರಾಗಿರೋದಂಥ ಹೆಮ್ಮೆಯ ಸಂಗತಿ. ಮತ್ತು ಪತ್ರಕರ್ತರಿಗೆ ಇದುವರೆಗೂ ಏನು ನಿವೃತ್ತಿ ವೇತನ ಮತ್ತು ಮೀಡಿಯಾ ಲಿಸ್ಟಿಗೆ ಜಾಹೀರಾತುಗಳು ತುಂಬ ನಮ್ಮ ಪತ್ರಕರ್ತ ಕಡೆಗಣಿಸ್ತಿದ್ದಾರೆ. ನಗರ ಮತ್ತು ಗ್ರಾಮೀಣ ಭಾಗದ ಪತ್ರಕರ್ತರನ್ನ ತುಂಬ ಕಡೆಗಣಿಸಿ ಈ ಉದ್ದೇಶದಿಂದ ನಮ್ಮ ಅವರಿಬ್ಬರಿಗೂ ಒತ್ತು ಕೊಟ್ಟು ಕೆಲಸ ಮಾಡಬೇಕು ಅಂತೇಳಿ ಉದ್ದೇಶನೇ ನಮ್ಮದು. ಗ್ರಾಮೀಣ ಭಾಗದ ಮತ್ತು ನಗರ ಪತ್ರಕರ್ತರನ್ನ ಏನು ಜಿಲ್ಲೆಯಲ್ಲಿ ಕೆಲವರೇ ಏನು ಉಳ್ಳವರೇ ಮಾತ್ರ ಇದನ್ನು ಸೌಲಭ್ಯ ಪಡೀತಿದ್ದಾರೆ, ಗ್ರಾಮೀಣ ಭಾಗ ಅನ್ಯಾಯ ಆಗ್ತಿದೆ ಅಂತ ಅದನ್ನ ಹೋಗಿಸೋದಕ್ಕೋಸ್ಕರ ನಾವೀಗ ಈ ಸಂಘಟನೆ ಮಾಡಿದ್ವಿ. ಈಗಾಗಲೇ ಸಂಘಟನೆ ದೃಷ್ಟಿಯಿಂದ ಸುಮಾರು ಪತ್ರಕರ್ತರ ಫಸ್ಟು ಆರೋಗ್ಯ ಭದ್ರತೆ ಬೇಕು ಅಂತೇಳಿ 10 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಮಾಡಿಸಿದ್ವಿ. ಇದನ್ನು ಸದಸ್ಯತ್ವ ಹಣದಲ್ಲೇ ನಾವು ಅದನ್ನ ಇನ್ಸೂರೆನ್ಸ್ ಮಾಡಿ ಏನಾದ್ರು ಇನ್ ಕೇಸ್ ಆಗಬಾರ್ದು ಪತ್ರಕರ್ತರಿಗೆ ಏನಾದರೆ ಅವ್ರ ಕುಟುಂಬಕ್ಕೂ ಭದ್ರತೆ ಬೇಕು ಅಂತೇಳಿ 10 ಲಕ್ಷದ ಇನ್ಸೂರೆನ್ಸ್ ಕೂಡ ಮಾಡಿದ್ವಿ. ಪತ್ರಕರ್ತರ ಕಾರ್ಯಾಗಾರ ಮುಂತಾದ ಸುಮಾರು ಕೆಲಸಗಳನ್ನ ಮುಂದಿನ ದಿನಗಳು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಮ್ಮ ಸಂಘಟನೆ ತುಂಬ ವೇಗವಾಗಿ ಬೆಳೀತದೆ. ಮತ್ತು ಬಹಳಷ್ಟು ಕಡೆ ರಾಜ್ಯದಲ್ಲಿ ನಮಗೆ ಒಳ್ಳೆಯ ಅಭಿಪ್ರಾಯಗಳು ಬರ್ತಾ ಇರೋದ್ರಿಂದ ಸಂಘಟನೆಯನ್ನು ಕೂಡ ಚಟುವಟಿಕೆ ಇನ್ನೂ ಚುರುಕಾಗಿ ನಡೀತದೆ. ನನಗೂ ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ, ಮತ್ತೆ ನಗರಕ್ಕೆ ಉಮೇಶ್ ಅವರು ಜವಾಬ್ದಾರಿ ಕೊಟ್ಟಿದ್ದಾರೆ, ನೀವು ಕೂಡ ಅವರು ಕೊಟ್ಟಿದ್ದೀರಿ. ನನಗೂ ಕೂಡ ಗ್ರಾಮಾಂತರ ಜವಾಬ್ದಾರಿ ಕೊಟ್ಟಿದ್ದೀನಿ. ನಿಮ್ಮ ಎಲ್ಲ ನೀತಿ ನಿಯಮಗಳು ಏನೆಲ್ಲ ಇವತ್ತು ಪ್ರತಿಭಾವಂತಗಳಿದೆ ಅದನ್ನು ನಾನು ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತ, ಮತ್ತೆ ಎಲ್ಲ ನೊಂದವರ ಯಾರೆಲ್ಲ ಪತ್ರಕರ್ತರಿದ್ದಾರೆ ಅವ್ರನ್ನೂ ಕೂಡ ನಮ್ಮ ಸಂಸ್ಥೆಗೆ ಸೇರ್ಪಡೆ ಮಾಡೋದ್ರಲ್ಲಿ ನಾನು ಯಶಸ್ವಿಯಾಗ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ಕಾರ. ಗ್ರಾಮೀಣ ಭಾಗದ ಸದಸ್ಯರಾಗಿ ಮತ್ತು ನಮ್ಮ ಸಂಚಾಲಕರಾಗಿ ಯಶಸ್ವಿಯಾಗಿ ಕಾರ್ಯ ಮಾಡಲಿ ಅಂತೇಳಿ ನಿಮಗೆ ಅಭಿನಂದನೆ. ಥ್ಯಾಂಕ್ ಯು. ಆಫ್ ಮಾಡಲಾ?